Hello dear students, in this class I will explain previous year NEET questions from the chapter Wave Optics. First question, which of the following phenomena is not explained by the eigen construction of wavefront ಅಂತ ಇದೆ. ನೋಡಿ, eigen principle explain refraction, reflection and diffraction, but it does not explain the polarization phenomena. Polarization phenomena does not explain by the Eigen's wave theory. Along with, it does not explain the origin of the spectrum. ನೋಡಿ, ಆರಿಜಿನ್ ಆಫ್ ಸ್ಪೆಕ್ಟ್ರಮ್ನ ನಾವು ಆಟಮ್ಸ್ ಚಾಪ್ಟ್ರಲ್ಲಿ ಕಲ್ತಿದ್ದೀವಿ. ದಟ್ ಈಸ್ ಹೈಡ್ರೋಜನ್ ಸ್ಪೆಕ್ಟ್ರದಲ್ಲಿ ಲೈಮನ್, ಬಾಮರ್, ಪ್ಯಾಶ್ಚನ್. ಸೊ ದಟ್ ಈಸ್ ಎಕ್ಸ್ಪ್ಲೈನ್ ಬೈ ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಫಿನಾಮಿನಾ. ಕ್ವಾಂಟಮ್ ಫಿನಾಮಿನಾ ಎಕ್ಸ್ಪ್ಲೈನ್ ದ ಆರಿಜಿನ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್, ನಾಟ್ ಆನ್ ದ ವೇವ್ ಫಿನಾಮಿನಾ. ಹಾಗಾಗಿ ಇಯರ್ ಆರಿಜಿನ್ ಆಫ್ ಸ್ಪೆಕ್ಟ್ರಾ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ದ ಫ್ರೀಕ್ವೆನ್ಸಿ ಆಫ್ ಎ ಲೈಟ್ ಆಫ್ ವೇವ್ ಇನ್ ಎ ಮೆಟೀರಿಯಲ್ ಈಸ್ ಗಿವನ್ ಆ್ಯಂಡ್ ದ ವೇವ್ ಲೆಂತ್ ಇಸ್ ಗಿವನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಅಂತ ಕೇಳಿದ್ದಾರೆ. ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಡಿಫೈನ್ ಮಾಡ್ತಕ್ಕಂಥದ್ದು ಸ್ಪೀಡ್ ಆಫ್ ಲೈಟ್ ಇನ್ ದ ಏರ್ ಆರ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್. ನಮಗೆ ಸ್ಪೀಡ್ ಆಫ್ ಲೈಟ್ ಕೊಟ್ಟಿದೆ 3 × 10⁸, ಬಟ್ ಸ್ಪೀಡ್ ಆಫ್ ದ ಲೈಟ್ ಇನ್ ಮೀಡಿಯಮ್ ಕೊಟ್ಟಿಲ್ಲ, ಬಟ್ ವೇವ್ ಲೆಂತ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ವಿ ನೋ ದಟ್ ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3 × 10⁸, ಎಫ್ ಅಂದರೆ 2 × 10⁻14 into lambda is 5000 angstrom. If you simplify this, we can get the answer is 3. Okay, 3 is the refractive index of the medium. Next question, an electromagnetic radiation of frequency n, wavelength lambda, traveling with a velocity v in air enters a glass slab of refractive index mu. The frequency, wavelength, velocity of the light in the glass slab will respectively. ನೆನ್ಪಿಟ್ಕೊಳ್ಳಿ, when a light is travel from one medium to another medium, frequency remains constant. Frequency change ಆಗಲ್ಲ. But when a light is travel from rarer to denser, rarer ಇಂದ ಡೆನ್ಸರ್ಗೆ ಏನಾದರೂ ಲೈಟ್ ಟ್ರಾವೆಲ್ ಆಗ್ತಿದೆ ಅಂದರೆ ವೆಲಾಸಿಟಿ ಆ್ಯಂಡ್ ವೇವ್ ಲೆಂತ್ ವಿಲ್ ಬಿ ಚೇಂಜಸ್. ಎಷ್ಟು ಚೇಂಜ್ ಆಗುತ್ತೆ ಅಂದರೆ ದ ನ್ಯೂ ಸ್ಪೀಡ್ ಈಸ್ ಗಿವನ್ ಬೈ ಇನಿಷಿಯಲ್ ಸ್ಪೀಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್. ಅದೇ ರೀತಿ ವೇವ್ ಲೆಂತ್, ನ್ಯೂ ವೇವ್ ಲೆಂತ್ ಇಸ್ ಈಕ್ವಲ್ ಟು ಇನಿಷಿಯಲ್ ವೇವ್ ಲೆಂತ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್. ಯಾವಾಗ ಇದು ರೇರರಿಂದ ಡೆನ್ಸರ್ಗೆ ಹೋದಾಗ ಸ್ಪೀಡು ಡಿಕ್ರೀಸ್ ಆಗುತ್ತೆ, ವೇವ್ ಲೆಂತು ಡಿಕ್ರೀಸ್ ಆಗುತ್ತೆ. ಬಟ್ ಅದೇ ಲೈಟು ಡೆನ್ಸರ್ ಟು ರೇರರ್ ಹೋದರೆ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್, ಬಟ್ ಸ್ಪೀಡ್ ವಿಲ್ ಬಿ ಇನ್ಕ್ರೀಸಸ್ ಬೈ ವಿ ಇಂಟು ಡೆನ್ಸರ್ ಮೀಡಿಯಮಲ್ಲಿ ಇದೆಯಲ್ವಾ ಆ ಸ್ಪೀಡ್ ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್, ಆ್ಯಂಡ್ ವೇವ್ ಲೆಂತ್ ವಿಲ್ ಬಿ ಇನ್ಕ್ರೀಸಸ್ ಬೈ ಲ್ಯಾಂಬ್ಡಾ ಇನಿಷಿಯಲ್ ವೇವ್ ಲೆಂತ್ ಇನ್ ದ ಡೆನ್ಸರ್ ಮೀಡಿಯಮ್ ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್. ಇದನ್ನು ನೆನ್ಪಿಟ್ಕೊಳ್ಳಿ. Wavelength and speed increases when a ray of light travel from denser to rarer. When a ray of light travel from rarer to denser, speed and wavelength will be decreases, but frequency remains constant. Frequency ಯಾವಾಗ ಚೇಂಜ್ ಆಗುತ್ತೆ ಅಂದರೆ ನಾವು ಸೋರ್ಸ್ನ ಚೇಂಜ್ ಮಾಡಿದಾಗ. ಫಾರ್ ಎಕ್ಸಾಂಪಲ್, ರೆಡ್ ಕಲರ್ಗೆ ಒಂದು ವೇವ್ ಲೆಂತ್ ಇರುತ್ತೆ, ವೈಲೆಟ್ ಕಲರ್ಗೆ ಒಂದು ವೇವ್ ಲೆಂತ್ ಇರುತ್ತೆ. ಇನ್ಸ್ಟೆಡ್ ಆಫ್ ರೆಡ್ ನಾವು ವೇವ್ ಲೆಂತ್ನ ಯೂಸ್ ಮಾಡಿದರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಬಟ್ ಸೇಮ್ ಕಲರ್ನ ಯೂಸ್ ಮಾಡಿದಾಗ ನಮಗೆ ಯಾವುದೇ ರೀತಿ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ಫ್ರೀಕ್ವೆನ್ಸಿ ಅನ್ನೋದು ಸೋರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ಡಿ. ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್, ವೇವ್ ಲೆಂತ್ ವಿಲ್ ಬಿ ಡಿಕ್ರೀಸಸ್ ಬೈ ಮ್ಯೂ ಟೈಮ್ಸ್, ಸ್ಪೀಡ್ ವಿಲ್ ಬಿ ಡಿಕ್ರೀಸಸ್ ಬೈ ಮ್ಯೂ ಟೈಮ್ಸ್. ಫೋರ್ತ್ ಕ್ವಶನ್ ಈಸ್ ಇದೆ ಡೈರೆಕ್ಟ್ ಕ್ವಶನ್, ಯು ಕ್ಯಾನ್ ಸಾಲ್ವ್ ಇಟ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ n ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್. ಸಿ ಕೊಟ್ಟಿದ್ದಾರೆ, n ಗೊತ್ತಿದೆ ನಮಗೆ, ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಕ್ಯಾನ್ ಗೆಟ್. ಫಿಫ್ತ್ ಕ್ವಶನ್ ನೋಡಿ, ಇನ್ ದ ಫಿಫ್ತ್ ಕ್ವಶನ್, ಲೈಟ್ ಟ್ರಾವೆಲ್ಸ್ ಥ್ರೂ ಎ ಗ್ಲಾಸ್ ಪ್ಲೇಟ್ ಆಫ್ ಥಿಕ್ನೆಸ್ ಟಿ. ಒಂದು ಗ್ಲಾಸ್ ಪ್ಲೇಟ್ ಇದ್ದರೆ ಅದರ ಥಿಕ್ನೆಸ್ನ ಕೊಟ್ಟಿದ್ದಾರೆ, ದ ಥಿಕ್ನೆಸ್ ವಿಲ್ ಬಿ ಟಿ. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಮ್ಯೂ. ಸ್ಪೀಡ್ ಆಫ್ ಲೈಟು ಸಿ ಅಂತ ಕೊಟ್ಟಿದ್ದಾರೆ ವ್ಯಾಕ್ಯೂಮಲ್ಲಿ. ಹಾಗಾದರೆ ಟೈಮ್ ಟೇಕನ್ ಟು ಟ್ರಾವೆಲ್ ದ ಲೈಟ್ ಆಫ್ ಎ ಥಿಕ್ನೆಸ್ ಟಿ, ಈ ಥಿಕ್ನೆಸ್ನ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ನ ತೊಗೊಳ್ತಿದೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ನಾನು ಟೈಮ್ ಟೇಕನ್ನ ಟೈಮ್ ಅಂತಲೇ ಬರೀತೀನಿ. ಎಷ್ಟು ಡಿಸ್ಟೆನ್ಸ್ ಲೈಟ್ ಟ್ರಾವೆಲ್ ಮಾಡ್ತಿದೆ, ಇಲ್ಲಿಂದ ಬರ್ತಕ್ಕಂಥ ಲೈಟ್ ಥಿಕ್ನೆಸ್ ಅಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಿದೆ. ಹಾಗಾಗಿ ಡಿಸ್ಟೆನ್ಸ್ ಟ್ರಾವೆಲ್ ವಿಲ್ ಬಿ ಥಿಕ್ನೆಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ದಟ್ ಈಸ್ ಈಕ್ವಲ್ ಟು, ನೋಡಿ ಸ್ಪೀಡ್ ಅಂದರೆ ನಾವು ಇಲ್ಲೇ ಡಿಫೈನ್ ಮಾಡಿದ್ವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಅಲ್ಲಿಗೆ ವಿ ಇಸ್ ಈಕ್ವಲ್ ಟು ಸಿ ಬೈ ಎನ್ ಅಂತ ಬರೀಬೋದು. ವಿ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎನ್. ದೇರ್ ಫೋರ್ ಟೈಮ್ ಟೇಕನ್ ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಟಿ ಡಿವೈಡೆಡ್ ಬೈ ಸಿ. ಎನ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಇಲ್ಲಿ ಮ್ಯೂ ಕೊಟ್ಟಿರೋದ್ರಿಂದ ಮ್ಯೂನೇ ತೊಗೊಂಡು ನೀವು ಮ್ಯೂ ಇಂಟು ಥಿಕ್ನೆಸ್ ಟಿ ಡಿವೈಡೆಡ್ ಬೈ ಸಿ. ಟಿ ಅಂದರೆ ಥಿಕ್ನೆಸ್ಸು, ಸಿ ಅಂದರೆ ಸ್ಪೀಡ್ ಆಫ್ ಲೈಟು, ಟೈಮ್ ಟೇಕನ್. ನೋಡಿ ನಾನು ಏನು ಯೂಸ್ ಮಾಡಿದೆ, ಸ್ಪೀಡ್ ಇಸ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡುತ್ತೆ ಲೈಟು,
ಥಿಕ್ನೆಸ್ ಅಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಿದೆ. ಸ್ಪೀಡ್ ನಮಗೆ ಗೊತ್ತಿಲ್ಲ, ಸ್ಪೀಡ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿದೆ. ಇನ್ ಟರ್ಮ್ಸ್ ಆಫ್ ಸಿ ಎಲ್ ಬರ್ಕೊಂಡಿದ್ದೀನಿ, ಸಿ ಬೈ ಎನ್ ಆಯಿತು. ಎನ್ ಅಂದರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಬೇಕಾದ್ರೆ ನೀವು ಮ್ಯೂನೇ ಯೂಸ್ ಮಾಡಿಕೊಡಿ, ಏನೋ ಪ್ರಾಬ್ಲಮ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಎನ್ ಟಿ ಬೈ ಸಿ ಆರ್ ಮ್ಯೂ ಟಿ ಬೈ ಸಿ. ಎನ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸು, ಮ್ಯೂ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ನೆಕ್ಸ್ಟ್ ಕ್ವಶನ್, ಎ ಸ್ಟಾರ್ ವಿಚ್ ಈಸ್ ಎಮಿಟಿಂಗ್ ಎ ವೇವ್ ಲೆಂತ್ ಆಫ್ ಲ್ಯಾಂಬ್ಡಾ ಕೊಟ್ಟಿದ್ದಾರೆ 5000 ಆಂಗ್ಸ್ಟ್ರಾಂಗ್ is approaching Earth with a velocity of 1.5 into 10 to the power of 4 meter per second. The change in wavelength of the radiation received on the Earth. Change in wavelength na calculate ಮಾಡಕ್ಕೆ. This is the Doppler shift. ಇದು ಡಾಪ್ಲರ್ ಶಿಫ್ಟ್ ಕಾನ್ಸೆಪ್ಟ್ ನಿಮ್ಮ ಎನ್ ಸಿ ಆರ್ ಟಿನಲ್ಲೂ ಕೂಡ ಈ ಫಾರ್ಮುಲಾ ರೆಪ್ರೆಸೆಂಟ್ ಮಾಡಿದ್ದಾರೆ. ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಸಿ. ಡೆಲ್ಟಾ ಲ್ಯಾಂಬ್ಡಾ ಅಂದರೆ ಚೇಂಜ್ ಇನ್ ವೇವ್ ಲೆಂತ್, ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್ ಆಫ್ ದ ಲೈಟ್, ವಿ ಅಂದರೆ ವೆಲಾಸಿಟಿ ಆಫ್ ದ ರೆಸಿಷನ್, ಇಲ್ಲಿ ಸ್ಪೀಡ್ ಸ್ಟಾರಿಂದ ವೆಲಾಸಿಟಿ ಕೊಟ್ಟಿರ್ತಕ್ಕಂಥದ್ದು, ಸಿ ಅಂದರೆ ಸ್ಪೀಡ್ ಆಫ್ ಲೈಟ್. ನಮಗೆ ಕೇಳಿರೋದು ಚೇಂಜ್ ಇನ್ ವೇವ್ ಲೆಂತ್. ಸೊ ಡೆಲ್ಟಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ವಿ ಬೈ ಸಿ ಇಂಟು ಲ್ಯಾಂಬ್ಡಾ. ವಿ ಈಸ್ 1.5 ಇಂಟು 10 to the power of 4 ಡಿವೈಡೆಡ್ ಬೈ ಸಿ ಈಸ್ 3 ಇಂಟು 10 to the power of 8 ಇಂಟು 5000 ಆಂಗ್ಸ್ಟ್ರಾಂಗ್ ಅಂತ ಹೇಳಿದ್ದಾರೆ. ಹಾಗಾಗಿ 1.5 1 ಝ 1.2 ಝ ಇಲ್ಲಿ 1/2 ಆಯಿತು, ರಿಮೈನಿಂಗ್ 0.5. ಅದರ್ವೈಸ್ ನಾವು ಇದನ್ನು ಡಿವೈಡ್ ಮಾಡಿ 2 1 ಝ 2 25 ಝ. ಸೊ ರಿಮೈನಿಂಗ್ ವಿಲ್ ಬಿ ಯು ಕ್ಯಾನ್ ಗೆಟ್ 2500 ಆಂಗ್ಸ್ಟ್ರಾಂಗ್ ಇಂಟು 10 to the power of ಇಲ್ಲಿ 8 ಇದೆ, ಮೇಲ್ಗಡೆ ಹೋದರೆ 10 to the power of -4 ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 1 2 3 0.25 ಆಂಗ್ಸ್ಟ್ರಾಂಗ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಟೈಮ್ ಟೇಕನ್ ಬೈ ದ ಸನ್ಲೈಟ್ ಟು ಪಾಸ್ ಥ್ರೂ ಎ ವಿಂಡೋ ಆಫ್ ಥಿಕ್ನೆಸ್ 4 mm whose refractive index is 3/2 ಈಸ್ ಅಂತ ಹೇಳಿದ್ದಾರೆ. ಇಲ್ಲಿ ಥಿಕ್ನೆಸ್ಗೆ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್. ಈ ಪ್ರೀವಿಯಸ್ ಕ್ವಶನಲ್ಲೇ ಡಿಸ್ಕಸ್ ಮಾಡಿದ್ವಿ. ಇನ್ ದ ಕ್ವಶನ್ ನಂಬರ್ 5 ದ ಫಾರ್ಮುಲಾ ಈಸ್ ಮ್ಯೂ ಟಿ ಡಿವೈಡೆಡ್ ಬೈ ಸಿ. ಮ್ಯೂ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ, ಸಿ ಗೊತ್ತಿದೆ ಸ್ಪೀಡ್ ಆಫ್ ಲೈಟ್. ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ಆನ್ಸರ್. ದಟ್ ಈಸ್ ಆಲ್ಸೋ ಡೈರೆಕ್ಟ್ ಕ್ವಶನ್, ಯು ಕ್ಯಾನ್ ಸಾಲ್ವ್ ಇಟ್. ನೆಕ್ಸ್ಟ್ ಕ್ವಶನ್, ಎ ಬೀಮ್ ಆಫ್ monochromatic light is refracted from vacuum into a medium of refractive index 1.5. The wavelength of the refracted light will be. ನೋಡಿ, ರೇರರಿಂದ ಡೆನ್ಸರ್ಗೆ ಬರ್ತಾ ಇದೆ, ರೇರರಿಂದ ಡೆನ್ಸರ್ಗೆ ಬರ್ತಾ ಇರೋದ್ರಿಂದ ನಮಗೆ ಸ್ಪೀಡು ಮತ್ತು ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ದಟ್ ದ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಸ್ಮಾಲರ್. ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, green light of wavelength 5460 angstrom is incident on an air glass interface. If the refractive index of the glass is 1.5, the wavelength of the light in glass would be. ನೋಡಿ, ಲೈಟ್ ರೇರರ್ ಇಂದ ಡೆನ್ಸರ್ಗೆ ಹೋಗ್ತಾ ಇದ್ದಾಗ ವೇವ್ ಲೆಂತ್ ವಿಲ್ ಬಿ ಡಿಕ್ರೀಸಸ್ ಬೈ ಇನಿಷಿಯಲ್ ವೇವ್ ಲೆಂತ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ಸ್. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ವೇವ್ ಲೆಂತ್ ಕೊಟ್ಟಿದ್ದಾರೆ 5460 angstrom ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿದೆ 1.5. ಇಫ್ ಯು ಸಿಂಪ್ಲಿಫೈ ಯು ಕ್ಯಾನ್ ಗೆಟ್ 3640 angstrom. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಸೊ ವೇವ್ ಲೆಂತ್ ಏನಾಗುತ್ತೆ, ರೇರರಿಂದ ಡೆನ್ಸರ್ಗೆ ಹೋದಾಗ ವೇವ್ ಲೆಂತ್ ವಿಲ್ ಬಿ ಡಿಕ್ರೀಸಸ್, ದಟ್ ಈಸ್ ಡಿಕ್ರೀಸಸ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ಸ್. ನೆಕ್ಸ್ಟ್ ಕ್ವಶನ್, ದ ಇಂಟರ್ಫರೆನ್ಸ್ ಪ್ಯಾಟ್ರನ್ ಈಸ್ ಒಬ್ಟೈನ್ಡ್ ವಿತ್ 2 ಕೊಹೆರೆಂಟ್ ಲೈಟ್ ಸೋರ್ಸಸ್ ಆಫ್ ಇಂಟೆನ್ಸಿಟಿ ರೇಷಿಯೋ ಎನ್ ಅಂತ ಕೊಟ್ಟಿದ್ದಾರೆ. ಇಂಟೆನ್ಸಿಟಿ ರೇಷಿಯೋ ಕೊಟ್ಟಿದ್ದಾರೆ 2 ಕೊಹೆರೆಂಟ್ ಸೋರ್ಸಸ್. ಸೊ I1/I2 ನಮಗೆ ಎನ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಾಟ್ ಈಸ್ ಐ ಮ್ಯಾಕ್ಸಿಮಾ ಮೈನಸ್ ಐ ಮಿನಿಮಾ ಡಿವೈಡೆಡ್ ಬೈ ಐ ಮ್ಯಾಕ್ಸಿಮಾ ಪ್ಲಸ್ ಐ ಮಿನಿಮಾ ಅಂತ ಹೇಳಿದ್ದಾರೆ. ನೋಡಿ, ಐ ಮ್ಯಾಕ್ಸಿಮಾ ಅಂದರೆ ಗೊತ್ತಿದೆ ನಮಗೆ ರೂಟ್ ಆಫ್ I1 ಪ್ಲಸ್ ರೂಟ್ ಆಫ್ I2 ಹೋಲ್ ಸ್ಕ್ವಯರ್. ಐ ಮಿನಿಮಾ ಅಂದರೆ ಗೊತ್ತಿದೆ ನಮಗೆ ರೂಟ್ ಆಫ್ I1 ಮೈನಸ್ ರೂಟ್ ಆಫ್ I2 ಹೋಲ್ ಸ್ಕ್ವಯರ್. ಸಿಮಿಲರ್ಲಿ ಇಲ್ಲೂ ಅಷ್ಟೇ ರೂಟ್ ಆಫ್ I1 ಪ್ಲಸ್ ರೂಟ್ ಆಫ್ I2 ಹೋಲ್ ಸ್ಕ್ವಯರ್ ಪ್ಲಸ್ ರೂಟ್ ಆಫ್ I1 ಮೈನಸ್ ರೂಟ್ ಆಫ್ I2 ಹೋಲ್ ಸ್ಕ್ವೇರ್. ಈಗ ಇಲ್ಲಿ I1/I2 ಕೊಟ್ಟಿದ್ದಾರೆ. ನೋಡಿ, I1 ಇಸ್ ಈಕ್ವಲ್ ಟು ಏನಾಯಿತು, n ಟೈಮ್ಸ್ I2 ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ವಿ ಕ್ಯಾನ್ ಗೆಟ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ I1 ಜಾಗದಾಗೆ ನಾವು n ಟೈಮ್ಸ್ I2 ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ n ಟೈಮ್ಸ್ I2 ಅಂಡರ್ ರೂಟ್ ಪ್ಲಸ್ ರೂಟ್ ಆಫ್ I2 ಹೋಲ್ ಸ್ಕ್ವಯರ್. ಅದೇ ರೀತಿ ಇಲ್ಲೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ, ರೂಟ್ ಆಫ್ n ಇಂಟು I2 ಮೈನಸ್ I2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ n ಇಂಟು I2 ಪ್ಲಸ್ I2 ಹೋಲ್ ಸ್ಕ್ವಯರ್ ಪ್ಲಸ್ n ಇಂಟು I2 ಮೈನಸ್ I2 ಹೋಲ್ ಸ್ಕ್ವೇರ್. ನೋಡಿ, ಸಿಂಪ್ಲಿಫೈ ಮಾಡಿದಾಗ
ಇಲ್ಲಿ ನಾವು I2ನ ಕಾಮನ್ ತೆಗಿಬೋದು, ರೂಟ್ I2ನ ಕಾಮನ್ ಅಂದರೆ ಹೊರಗಡೆ ತೆಗೆದ್ರೆ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯಿತು, ನಮಗೆ ಏನಾಗುತ್ತೆ 1 ಬರುತ್ತೆ. ಸೊ ಇಲ್ಲಿ ಉಳಿತಕ್ಕಂಥದ್ದು n+1 ಹೋಲ್ ಸ್ಕ್ವೇರ್ ಉಳಿತು, ಇಲ್ಲಿ I2 ಕಾಮನ್ ಬಂದಿದೆ. ಸಿಮಿಲರ್ಲಿ ಇಲ್ಲೂ ಅಷ್ಟೇ n-1 ಹೋಲ್ ಸ್ಕ್ವೇರ್ ಉಳಿಯುತ್ತೆ, I2 ಕಾಮನ್ ತಂದಿದ್ದೀನಿ. ಅದೇ ಥರ ಮತ್ತೆ ಸಿಂಪ್ಲಿಫೈ ಮಾಡಿದರೆ ಇಲ್ಲೂ ಕೂಡ I2 ಕಾಮನ್ ಬರುತ್ತೆ, n+1 ಹೋಲ್ ಸ್ಕ್ವೇರ್ ಮೈನಸ್ n-1 ಹೋಲ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಇದೆ. ಸೊ I2 ನಮಗೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದರೆ a² + b² + 2ab ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ -2ab ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ನಮಗೆ ಉಳಿತಕ್ಕಂಥದ್ದು 4 ಓಕೆ √n ಉಳಿಯುತ್ತೆ, ಇಲ್ಲಿ 4 √n ಉಳಿಯುತ್ತೆ. ಇಲ್ಲಿ ಉಳಿತಕ್ಕಂಥದ್ದು ನೋಡಿ, ಇಲ್ಲಿ +2ab ಇಲ್ಲಿ -2ab ಪ್ಲಸ್ ಇದೆ, ಹಾಗಾಗಿ +2ab -2ab ಕ್ಯಾನ್ಸಲ್ ಆದರೆ ನಿಮಗೆ ಉಳಿತಕ್ಕಂಥದ್ದು √n ಹೋಲ್ ಸ್ಕ್ವೇರ್ + 1 ಸ್ಕ್ವೇರ್ ಉಳಿಯುತ್ತೆ. ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿದರೆ 4√n ಡಿವೈಡೆಡ್ ಬೈ n + 1 ಉಳಿಯುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಬಟ್ ಇನ್ನೊಂದು ಮಿಸ್ ಮಾಡಿದ್ದೀವಿ, ಇಲ್ಲಿ √n ಹೋಲ್ ಸ್ಕ್ವೇರ್, ಇಲ್ಲಿ √n ಹೋಲ್ ಸ್ಕ್ವೇರ್ ಬರುತ್ತೆ, 2 ಟೈಮ್ಸ್ ಬರುತ್ತೆ. ಸೊ ಇಲ್ಲೊಂದು 2 ಇದೆ, ಹಾಗಾಗಿ ಇಲ್ಲೊಂದು 2 ಇದೆ. ಆನ್ಸರ್ ಏನಾಗುತ್ತೆ 2 1s 2 2s 2√n ಡಿವೈಡೆಡ್ ಬೈ n + 1. ದಿಸ್ ಇಸ್ ದ ಆನ್ಸರ್. ಸ್ವಲ್ಪ ನೀವು ಸಿಂಪ್ಲಿಫೈ ಮಾಡಿದರೆ ಗೊತ್ತಾಗುತ್ತೆ. ಕಾನ್ಸೆಪ್ಟ್ ಏನಪ್ಪ ಅಂದರೆ I1/I2 ರೇಷಿಯೋ ಕೊಟ್ಟಿದ್ದಾರೆ n ಅಂತ. I ಮ್ಯಾಕ್ಸಿಮಾ ಅಂದರೆ ನಮಗೆ ಗೊತ್ತಿರಬೇಕು ಫಾರ್ಮುಲಾ √I1 + √I2 ಹೋಲ್ ಸ್ಕ್ವೇರ್. I ಮಿನಿಮಾ ಅಂದರೆ ಗೊತ್ತಿರಬೇಕು √I1 - √I2 ಹೋಲ್ ಸ್ಕ್ವೇರ್. ಜಸ್ಟ್ ಇನ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ವಿ ಕ್ಯಾನ್ ಗೆಟ್ ದ ಆನ್ಸರ್ 2√n ಡಿವೈಡೆಡ್ ಬೈ n + 1 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ರೇಷಿಯೋ ಆಫ್ ಇಂಟೆನ್ಸಿಟೀಸ್ ಆಫ್ ದ 2 ವೇವ್ಸ್ ಆರ್ ಗಿವನ್ ಬೈ. ರೇಷಿಯೋ ಆಫ್ ಇಂಟೆನ್ಸಿಟೀಸ್ ಕೊಟ್ಟಿದ್ದಾರೆ 11th ಕ್ವಶನಲ್ಲಿ. I1/I2 ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 4/1. ದೆನ್ ದ ರೇಷಿಯೋ ಆಫ್ ದರ್ ಆಂಪ್ಲಿಟ್ಯೂಡ್. ಡೈರೆಕ್ಟ್ ಕ್ವಶನು, ನಮಗೆ ಗೊತ್ತಿದೆ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ A², ಹಾಗಾಗಿ ನಿಮಗೆ 2/1 ಬರುತ್ತೆ. ದಿಸ್ ಇಸ್ ಡೈರೆಕ್ಟ್. ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಅದೇ ರೀತಿ intensity is directly proportional to the square of the amplitude, directly proportional to the width of the slit. ಸೊ ರೇಷಿಯೋ ಆಫ್ ವಿಡ್ತನ್ನು ಕೇಳಿದರೆ ನಿಮಗೆ 4:1 ಆಗಿರುತ್ತೆ, ಯಾಕಂದರೆ ಇಂಟೆನ್ಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಿಡ್ತ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 12th ಕ್ವಶನಲ್ಲಿ ಇಂಟರ್ಫರೆನ್ಸ್ ಇಸ್ ಪಾಸಿಬಲ್ ಇನ್ ಅಂತ ಹೇಳಿದರೆ. ನೋಡಿ, ಇಂಟರ್ಫರೆನ್ಸು ಪಾಸಿಬಲ್ ಇನ್ ಲೈಟ್ ವೇವ್ಸ್ ಓನ್ಲಿ, ಸೌಂಡ್ ವೇವ್ಸ್ ಓನ್ಲಿ, ಬೋತ್ ಲೈಟ್ ಆ್ಯಂಡ್ ಸೌಂಡ್ ವೇವ್ಸ್, ನೈದರ್ ಲೈಟ್ ನಾರ್ ಸೌಂಡ್ ಅಂತ ಹೇಳಿದರೆ. ನೋಡಿ, ಇಂಟೆನ್ಸಿಟಿ ಇಸ್ ಪಾಸಿಬಲ್ ಬೈ ಬೋತ್ ಲೈಟ್ ವೇವ್ಸ್ ಆಸ್ ವೆಲ್ as ಸೌಂಡ್ ವೇವ್ಸ್. ನೀವು ಲೈಟ್ ವೇವ್ಸಲ್ಲಿ ಸೂಪರ್ ಪೊಸಿಷನ್ ಆಫ್ ದ ವೇವ್ಸ್ನ ಕಲ್ತಿದ್ದೀರಾ. ದಟ್ ಈಸ್ ದ 2 ಲೈಟ್ ವೇವ್ಸ್ ಗೆಟ್ ಸೂಪರ್ಪೋಸ್ ಈಚ್ ಅದರ್, ದೆ ಫಾರ್ಮ್ ದ ಇಂಟರ್ಫರೆನ್ಸ್. ಅದೇ ರೀತಿ ಸೌಂಡ್ಸಲ್ಲೂ ಕೂಡ ಸೂಪರ್ ಪೊಸಿಷನ್ ಆಫ್ ದ 2 ವೇವ್ಸ್ನ ಕಲ್ತಿದ್ದೀರಾ. ಯಾವುದು? ಬೀಟ್ಸ್ ಫಾರ್ಮೇಷನಲ್ಲಿ. ಇನ್ ದ ಕೇಸ್ ಆಫ್ ಬೀಟ್ಸ್ ಫಾರ್ಮೇಷನ್ ವಿ ಆರ್ ಯೂಸಿಂಗ್ ದ ಸೂಪರ್ ಪೊಸಿಷನ್ ಆಫ್ ದ ವೇವ್ಸ್. ಅಲ್ಲೂ ಕೂಡ ನಾವು ಇಂಟರ್ಫರೆನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಇಂಟರ್ಫರೆನ್ಸ್ ಇಸ್ ಅ ವೇವ್ ಫಿನಾಮಿನಾ. ಇಟ್ ಈಸ್ ಪಾಸಿಬಲ್ ಬೈ ಲೈಟ್ ವೇವ್ಸ್ ಆಸ್ ವೆಲ್ as ಸೌಂಡ್ ವೇವ್ಸ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. In 13th question, in Young's double slit experiment, if the separation between the coherent sources is halved and the distance on the screen from the coherent sources is doubled, then the fringe width. ನೋಡಿ, fringe width is equal to lambda d/d. ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸಪರೇಷನ್ ಬಿಟ್ವೀನ್ ದ ಕೊಯರೆಂಟ್ ಸೋರ್ಸಸ್ ಇಸ್ halved. ಸಪರೇಷನ್ ಬಿಟ್ವೀನ್ ದ ಕೊಯರೆಂಟ್ ಸೋರ್ಸಸ್ ಅಂದರೆ ಡಿ. ನಮಗೆ 2 ಸೋರ್ಸಸ್ ಇರುತ್ತೆ. ದಿಸ್ ಇಸ್ ದ ಸ್ಲಿಟ್ ಸೋರ್ಸ್ 1, ದಿಸ್ ಇಸ್ ದ ಸೋರ್ಸ್ 2. ಈ 2 ನಡುವಿನ ಸೋರ್ಸಿನ ನಡುವಿನ ಡಿಸ್ಟೆನ್ಸು ಡಿ. ಇಲ್ಲೊಂದು ನಾವು ಸ್ಕ್ರೀನ್ ಇಟ್ಟಿರ್ತೀವಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ಕ್ಯಾಪಿಟಲ್ ಡಿ. ಈಗೇನು ಹೇಳ್ತಿದ್ದಾರೆ, ಡಿನ ಏನು ಮಾಡ್ತಿದ್ದಾರೆ, ಆಫ್ ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ಡಿನ ಡಬಲ್ ಮಾಡ್ತಿದ್ದಾರೆ. ಜಸ್ಟ್ ನೋಡಿ, ನ್ಯೂ ಬೀಟಾ ಇಸ್ ಈಕ್ವಲ್ ಟು ಲ್ಯಾಮ್ಡಾ, ದಿಸ್ ಇಸ್ 2d, ದಿಸ್ ಇಸ್ ಏನಾಯಿತು ಡಿ ಡಿವೈಡೆಡ್ ಬೈ 2 ಆಯಿತು. ಹಾಗಾಗಿ 4 ಲ್ಯಾಮ್ಡಾ d/d ಆಯಿತು. ಸೊ ಬೀಟಾ ಏನಾಗುತ್ತೆ, ನಮಗೆ 4 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಆನ್ಸರ್ ಫಾರ್ ದ ಕ್ವಶನ್ ಈಸ್ 4 ಟೈಮ್ಸ್. Next question, in a double slit experiment, when light of wavelength 400 nanometer was used, the angular width of the first minima formed on the screen 1 meter away was found to be 0.2 angstrom. What will be the angular width of the first minima if this entire apparatus is immersed in water? ನಮಗೆ ಗೊತ್ತಿದೆ ಲೀನಿಯರ್ ವಿಡ್ತ್ ಲ್ಯಾಮ್ಡಾ d/d ಅಂತ ಬರಿತೀವಿ. ಆಂಗ್ಯುಲರ್ ವಿಡ್ತಿಗೆ ಫಾರ್ಮುಲಾ ಬೀಟಾ/d. ದಿಸ್ ದ ಆಂಗ್ಯುಲರ್ ವಿಡ್ತ್ ಫಾರ್ಮುಲಾ. ಸೊ ಬೀಟಾ ಇಸ್ ಈಕ್ವಲ್ ಟು ಲ್ಯಾಮ್ಡಾ d/d divided by d. dd get cancelled. So lambda by d is the angular fringe width.
ನೋಡಿ ಈಗ ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಇನಿಷಿಯಲ್ ಕೇಸಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 0.2 ಡಿಗ್ರಿ ಅಂತ ಹೇಳಿದ್ದಾರೆ. ದೇರ್ ಫೋರ್ ವಾಟರಲ್ಲಿ ನಾವು ಪ್ಲೇಸ್ ಮಾಡಿದಾಗ ವೇವ್ ಲೆಂತ್ ವಿಲ್ ಬಿ ಡಿಕ್ರೀಸಸ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ಸ್ ಡಿ ವಿಲ್ ಬಿ ಸೇಮ್. ಸೊ ದಿಸ್ ಇಸ್ ಬಿಕಮ್ಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಮ್ಯೂ ಇಂಟು ಡಿ. ಲ್ಯಾಂಬ್ಡಾ ಬೈ ಡಿ ಅಂದರೆ ಗೊತ್ತಿದೆ ನಮಗೆ, ದಟ್ ಈಸ್ ನಥಿಂಗ್ ಬಟ್ ದ ಆಂಗ್ಯುಲರ್ ವಿಡ್ತ್ 0.2. ಸೊ ಥೀಟಾ ಇನ್ ವಾಟರ್ ಈಸ್ ಗಿವನ್ ಬೈ 0.2 divided by mu. Mu is the refractive index, that is they are given 4/3. So this is 0.2 into 3 divided by 4. So we can get 0.15 angstrom. This is the angular fringe width in water. ನೋಡಿ ನಾವು ಯಾವುದೇ ಒಂದು ಆಪರೇಟರ್ಸ್ನ ವಾಟ್ರಲ್ಲಿ ಇಟ್ಟಾಗ ಸ್ಪೀಡ್ ಆ್ಯಂಡ್ ವೇವ್ ಲೆಂತ್ ವಿಲ್ ಬಿ ಡಿಕ್ರೀಸಸ್. ಏರಿಂದ ನಾವು ಡೆನ್ಸರ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಸ್ಪೀಡು ಮತ್ತು ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. Next question. In Young's double slit experiment, if there is no initial phase difference between the light from the two slits, a point on the screen corresponding to the fifth minima as a path difference ಅಂತ ಹೇಳಿದ್ದಾರೆ. In Young's double slit experiment, if there is no initial phase difference between the light from the two slits, a point on the screen corresponding to the fifth minima as a path difference. ನೋಡಿ ಫಿಫ್ತ್ ಮಿನಿಮಾ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿದೆ constructive interference is corresponding to the maxima, destructive interference is corresponding to the minima. So xn is equal to n lambda in the case of maxima, xn is equal to 2n minus 1 lambda by 2 in the case of minima. ಇಲ್ಲಿ ಫಿಫ್ತ್ ಮಿನಿಮಾ ಅಂತ ಹೇಳಿದರೆ n is equal to 5 ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ಗೆಟ್ x5 is equal to 2 into 5 minus 1 lambda by 2, that is equal to ಎಷ್ಟಾಯ್ತು ಅಲ್ಲಿಗೆ 10 minus 1 9 lambda by 2. ದಿಸ್ ಇಸ್ ದ ಪಾತ್ ಡಿಫ್ರೆನ್ಸ್ ಆಫ್ ದ ಫಿಫ್ತ್ ಮಿನಿಮಾ. ನೋಡಿ ಮಿನಿಮಾಗೆ ಈ ಫಾರ್ಮುಲಾ, ಮ್ಯಾಕ್ಸಿಮಾಗೆ ಅಥವಾ ಬ್ರೈಟ್ ಫ್ರಿಂಜ್ಗೆ ಈ ಫಾರ್ಮುಲಾ, ಡಾರ್ಕ್ ಫ್ರಿಂಜ್ಗೆ ಈ ಫಾರ್ಮುಲಾ. ಇದನ್ನು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ, ಇದನ್ನು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕರಿತೀವಿ. ನೋಡಿ 2n minus 1 ಯೂಸ್ ಮಾಡೋದು ಫಾರ್ ಬೆಟರ್. 2n plus 1 ಯೂಸ್ ಮಾಡಿದರೆ ನೀವು ಫಿಫ್ತ್ ಕೇಳಿದರೆ 4ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಹಾಗಾಗಿ 2n minus 1ನ ಯೂಸ್ ಮಾಡಿ ನೀವು ಫಿಫ್ತ್ ಕೇಳಿದರೆ ಫಿಫ್ತನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 4 ಕೇಳಿದರೆ 4ನೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫೋರ್ತ್ ಮಿನಿಮಾ ಅಂತ ಅಂದರೆ n is equal to 4 ಸಬ್ಸ್ಟಿಟ್ಯೂಟ್ ಮಾಡಿ, 4 2 8, 8 1 7, 7 lambda by 2 ಆಗುತ್ತೆ. ದಿಸ್ ಇಸ್ ದ ಪೊಸಿಷನ್ ಆಫ್ ದ ಫಿಫ್ತ್ ಮಿನಿಮಾ. ನೆಕ್ಸ್ಟ್ ಕ್ವಶನ್. In Young's double slit experiment, the separation d between the slits is 2 mm. The wavelength lambda of the light used is 5896 angstrom. The distance d between the screen and the slit is 100 cm. It is found that the angular width of the fringe width is 0.2 degree. To increase the fringe width, angular fringe width to 0.21 degree with the same lambda and d, the separation between the slits need to be changed ಅಂತ ಹೇಳಿದ್ದಾರೆ. ನಾನು ಈಗ ಏನು ಡಿಸ್ಕಸ್ ಮಾಡಿದೆ, ಆಂಗ್ಯುಲರ್ ಫ್ರಿಂಜ್ ವಿಡ್ತ್ ಇಸ್ ಗಿವನ್ ಬೈ ಲ್ಯಾಂಬ್ಡಾ ಬೈ ಡಿ ಅಂತ ಹೇಳಿದ್ದಾರೆ. ಈಗ ಇದನ್ನು ಥೀಟಾ 1 ಅಂತ ತೊಗೊಳ್ತೀನಿ, ಥೀಟಾ 2, ಲ್ಯಾಂಬ್ಡಾ ಸೇಮ್ ಅಂತ ಹೇಳಿದ್ದಾರೆ, ಬಟ್ ಡಿನ ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕು. ನಾನು ಡಿ ಡ್ಯಾಶ್ ಅಂತ ತೊಗೊಳ್ತೀನಿ. ಸೊ ಥೀಟಾ 1 ಬೈ ಥೀಟಾ 2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್ ಆಯಿತು, ಡಿ 1 ಬೈ ಡಿ ಆಯಿತು. ನಾವು ಕೇಳಿರ್ತಕ್ಕಂಥದ್ದು ನ್ಯೂ ಡಿ ಇಸ್ ಈಕ್ವಲ್ ಟು ಥೀಟಾ 1 ಬೈ ಥೀಟಾ 2 ಇಂಟು ಡಿ. ಥೀಟಾ 1 ಇನಿಷಿಯಲಿ ದೇ ಆರ್ ಗಿವನ್ 0.20, ಫೈನಲಿ ದೇ ಆರ್ ಗಿವನ್ 0.21ಗೆ ಇನ್ಕ್ರೀಸ್ ಮಾಡಬೇಕು. ಇನಿಷಿಯಲಿ ಡಿ ಎಷ್ಟಿದೆ ಅಂದರೆ 2 ಮಿಲಿಮೀಟರ್ ಇದೆ. ಸೊ ನ್ಯೂ ಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದ ಡಿ ಬಿಕಮ್ಸ್, ಇಫ್ ಯು ಸಿಂಪ್ಲಿಫೈ ವಿ ಕ್ಯಾನ್ ಗೆಟ್ 1.9 ಮಿಲಿಮೀಟರ್. ದಿಸ್ ಇಸ್ ದ ಆನ್ಸರ್. ಓಕೆ, ತುಂಬ ಸಿಂಪಲ್ ಆಗಿದೆ ನೋಡಿ. ಆಂಗ್ಯುಲರ್ ವಿಡ್ತಿನ ಫಾರ್ಮುಲಾ ತೊಗೊಂಡಿದ್ದೀನಿ ಲ್ಯಾಂಬ್ಡಾ ಬೈ ಡಿ. ಸೆಕೆಂಡ್ ಕೇಸಲ್ಲೂ ಕೂಡ ಲ್ಯಾಂಬ್ಡಾ ಬೈ ಡಿ, ಯಾಕಂದರೆ ಸೇಮ್ ವೇವ್ ಲೆಂತ್ ಅಂತ ಹೇಳಿದರೆ ಡಿನ ನಾವು ಚೇಂಜ್ ಮಾಡಬೇಕಾಗಿರೋದು. ಸೊ ನಾನು ಡಿನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ.